ನೀವು ಒಂದು ವಿಷಯವನ್ನು ಅನೇಕ ಬಾರಿ ಓದ್ತೀರಾ ಮತ್ತೆ ಪದೇ ಪದೇ ಓದ್ತೀರಾ, ಆದರೂ ಮರೆತು ಬಿಡ್ತೀರಾ. ಓದಿದ್ದು ನೆನಪಿನಲ್ಲಿ ಇರೋದೇ ಇಲ್ಲ. ಮತ್ತೆ ಸ್ಟೂಡೆಂಟ್ ಲೈಫ್ ನಲ್ಲಿ ವಿದ್ಯಾರ್ಥಿಗಳ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಓದಿದ್ದು ನೆನಪಿನಲ್ಲಿ ಇಟ್ಟಿಕೊಳ್ಳದೆ ಇರೋದು ಆಗಿರುತ್ತೆ. ಮತ್ತೆ ಅನೇಕ ಬಾರಿ ನೆನಪಿಸುವ ಪ್ರಯತ್ನ ಪಟ್ಟರು ನೆನಪಿನಲ್ಲಿ ಉಳಿಯೋದಿಲ್ಲ. ಆಗ ನನ್ನಲ್ಲೇ ಏನೋ ಕೊರತೆ ಇರಬಹುದು, ನಾನೇ ಮೆಂಟಲಿ ವೀಕ್ ಆಗಿರೋದು ಅಂತ ತಮ್ಮ ಮೇಲೆ ತಾವೇ ಡೌಟ್ ಮಾಡಲು ಪ್ರಾರಂಭ ಮಾಡುತ್ತೇವೆ. ಆದರೆ ಯಾರು ಬೇರೆ ವಿದ್ಯಾರ್ಥಿ ಇದ್ದಾನೆ, ಆತನಿಗೆ ಸ್ಟಡೀಸ್ ಎಲ್ಲವೂ ನೆನಪಿನಲ್ಲಿ ಇದೆ, ಆತ ನನಗಿಂತಲೂ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅನ್ಕೊಳ್ತೀವಿ. ಆದರೆ ನಾ ಹೇಳ್ತಾ ಇದ್ದೇನೆ, ನೀವು ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿಯೇ ಇರೋದು ಅಂತ. ಏಕೆಂದ್ರೆ ಎಲ್ಲರ ಮೆಮೊರಿ ಅನ್ಲಿಮಿಟೆಡ್ ಆಗಿರುತ್ತೆ. ಆದ್ರೆ ಕೆಲವೊಂದು ತಪ್ಪುಗಳಿಂದ, ಕೆಲವೊಂದು ಯೋಚನೆಗಳಿಂದ ಅದನ್ನ ಬ್ಲಾಕ್ ಮಾಡಿ ಇಟ್ಟಿದ್ದೀರಾ. ನೋಡಿ, ನಮ್ಮ ಬ್ರೈನ್ ನ ಸ್ಟೋರೇಜ್ ಕ್ಷಮತೆ ಅರೌಂಡ್ 2.5 ಪಿಟಾಬೈಟ್ಸ್ ವರೆಗೆ ಇದೆ. ಇನ್ನು ಕೆಲವೊಂದು ವಿಜ್ಞಾನಿಗಳು ಹೇಳ್ತಾರೆ ಇದರ ಕ್ಷಮತೆ ಅನ್ಲಿಮಿಟೆಡ್ ಆಗಿದೆ ಅಂತ. ನೋಡಿ, ಅದೆಷ್ಟೇ ಇರಲಿ, ಇದು ನಮ್ಮ ಪೂರ್ತಿ ಜೀವನಕ್ಕಾಗಿ ಪರ್ಫೆಕ್ಟ್ ಆಗಿದೆ. ಆದರೆ ನಾವು ನಮ್ಮ ಜೀವನ ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮೈಂಡ್ ಒಳಗೆ ಹಾಕಿದರೂ ಮೈಂಡ್ ಒಳಗೆ ಇನ್ನೂ 20% ಭಾಗ ಹಾಗೆ ಉಳಿದಿರುತ್ತೆ. ಇಷ್ಟು ಕೆಪಾಸಿಟಿ ಇದ್ರೂ ನಾವು ವಿಷಯಗಳನ್ನ ಅಷ್ಟು ಬೇಗ ಯಾಕೆ ಮರೆತು ಹೋಗುತ್ತೇವೆ? ನೋಡಿ, ನಿಮ್ಗೆ ಓದಿದ್ದು ನೆನಪಿನಲ್ಲಿ ಇರ್ತಾ ಇಲ್ಲ ಅಂದ್ರೆ ನೀವು ಓದುವ ರೀತಿ ತಪ್ಪಾಗಿದೆ. ಓದಿದ್ದನ್ನ ಲಾಂಗ್ ಟರ್ಮ್ ಮೆಮೊರಿ ಒಳಗೆ ಹಾಕುವ ರೀತಿ ತಪ್ಪಾಗಿದೆ. ನೀವು ತಪ್ಪಾಗಿಲ್ಲ, ನಿಮ್ಮ ಮೆಥಡ್ ತಪ್ಪಾಗಿದೆ. ಬಟ್ ಡೋಂಟ್ ವರಿ, ಈ ವಿಡಿಯೋದಲ್ಲಿ ಆ ಎಲ್ಲಾ ಸೀಕ್ರೆಟ್ ಗಳನ್ನ ಹೇಳ್ತೀನಿ. ಅದರಿಂದ ನೀವು ಓದಿದ್ದು ಎಲ್ಲವೂ ನೆನಪಿನಲ್ಲಿ ಇರುತ್ತೆ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಟಾಪಿಕ್ ನಂಬರ್ 1, ಇಂಟ್ರೆಸ್ಟ್. ನೋಡಿ, ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ನ ಪ್ರತಿ ಅಥವಾ ಕಲಿಯುವುದರ ಪ್ರತಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮಿಂದ ಮುಂದಿನ ಪ್ರೊಸೆಸ್ ಕಂಪ್ಲೀಟ್ ಮಾಡಲು ಆಗೋದೇ ಇಲ್ಲ. ಮತ್ತೆ ಇಂಟ್ರೆಸ್ಟ್ ಅಥವಾ ಆಸಕ್ತಿ ಅನ್ನೋದು ಇಂತಹ ವಿಷಯ ಆಗಿದೆ, ಅದು ನಿಮಗೆ ಕಲಿಯಲು ಯಾವುದೇ ಹಂತಕ್ಕೂ ತಗೊಂಡು ಹೋಗುತ್ತೆ. ಮತ್ತೆ ಈ ಇಂಟ್ರೆಸ್ಟ್ ನಿಮ್ಮ ಗೋಲ್ ನಿಂದಲೂ ಬರ್ಬೋದು. ನನಗೆ ಈ ಟಾರ್ಗೆಟ್ ಅಚೀವ್ ಮಾಡುವುದು ಇದ್ರೆ ನನ್ನಲ್ಲಿ ಸ್ವಲ್ಪನಾದ್ರೂ ಇಂಟ್ರೆಸ್ಟ್ ಹೆಚ್ಚಿಸಿಕೊಳ್ಳಬೇಕಾಗುತ್ತೆ. ಮತ್ತೆ ಯಾವ ಸಬ್ಜೆಕ್ಟ್ ನಲ್ಲಿ ನಿಮ್ಮ ಹಿಡಿತ ಚೆನ್ನಾಗಿ ಇದೆ ಅದು ನಿಮ್ಮ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಒಂದ್ ವೇಳೆ ನಿಮಗೆ ಯಾವುದೇ ಒಂದು ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಅದನ್ನ ನೀವು ಕೇವಲ ಮೇಲಿನಿಂದ ಅಷ್ಟೇ ಓದ್ತೀರಾ. ಏಕೆಂದ್ರೆ ಓದುವುದು ಅನಿವಾರ್ಯವಾಗಿದೆ. ಎಕ್ಸಾಮ್ ಸಲುವಾಗಿ ಓದ್ತಾ ಇದ್ರೆ ಅದನ್ನ ಪಾಸ್ ಮಾಡುವುದು ಅನಿವಾರ್ಯವಾಗಿದೆ. ಆದರೆ ನೀವು ಪದೇ ಪದೇ ನನಗೆ ಓದಲು ಆಸಕ್ತಿ ಇಲ್ಲ ಎಂದು ತಮ್ಮನ್ನ ತಮಗೆ ಹೇಳ್ತಾ ಇದ್ರೆ, ಆಮೇಲೆ ಓದೋಣ ಎಂದು ನೆಪ ಮಾಡ್ತಾ ಇದ್ರೆ ನೀವು ಮನಸ್ಸಿಲ್ಲದೆ ಓದಲು ಕುಳಿತುಕೊಂಡಿದ್ದೀರಾ ಅಂತಾನೆ ಅರ್ಥ. ಮತ್ತೆ ಬೇಗ ಬೇಗ ಓದಿ ಎದ್ದು ಹೋಗ್ಬೇಕು ಅಂತ ಇರ್ತೀರಾ. ಇಂತಹ ಓದು ನಿಮಗೆ ಭಾರವಾಗಿದ್ರೆ ಅಥವಾ ಇಂತಹ ಮೈಂಡ್ ಸೆಟ್ ನಿಂದ ನೀವು ಓದಲು ಪ್ರಾರಂಭ ಮಾಡಿದ್ರೆ ನಾ 100% ಹೇಳ್ತೀನಿ, ನಿಮಗೆ ಓದಿದ್ದು ನೆನಪಿನಲ್ಲಿ ಇರೋದೇ ಇಲ್ಲ. ನೋಡಿ, ನಾನು ನಿಜಾನೇ ಹೇಳ್ತಾ ಇರೋದು. ಎಲ್ಲಿವರೆಗೆ ನಿಮಗೆ ನಿಮ್ಮ ಓದು ಭಾರ ಅನ್ಸುತ್ತೆ ಅಲ್ಲಿವರೆಗೆ ನಿಮ್ಮಲ್ಲಿ ಆಸಕ್ತಿ ಬರೋದಿಲ್ಲ. ಯಾರೆಲ್ಲ ಟಾಪ್ ಲೆವೆಲ್ ನ ಜನ ಇದ್ದಾರೆ ಅವರು ಓದಲು ಆಸಕ್ತಿ ತೋರಿಸಿದ್ರು, ಈಗ ಅದು ಅಕಾಡೆಮಿಕ್ ಸ್ಟಡೀಸ್ ಆಗಿರ್ಲಿ ಅಥವಾ ಬೇರೆ ಯಾವುದಾದ್ರೂ ವಿಷಯ, ಆದ್ರೆ ಕಲಿಯುವುದನ್ನ ಮಾತ್ರ ಬಿಡಬಾರ್ದು. ಮತ್ತೆ ಕಲಿಕೆ ಆಸಕ್ತಿ ಇಲ್ಲದೆ ಉದ್ಭವ ಆಗೋದೇ ಇಲ್ಲ. ಉದಾಹರಣೆಗೆ, ಒಬ್ಬ ಹುಡುಗಿ ನಿಮ್ಗೆ ಆಕೆಯ ನಂಬರ್ ಕೇವಲ ಒಂದೇ ಸಲ ಹೇಳಿದ್ರೆ ನೀವು ಪೂರ್ತಿ ಪರಿಶ್ರಮ ಹಾಕ್ತೀರಾ ಅದನ್ನ ನೆನಪಿಸಿಕೊಳ್ಳಲು. ಯಾಕಂದ್ರೆ ನಿಮ್ಗೆ ಆ ಹುಡುಗಿಯ ಜೊತೆಗೆ ಮಾತಾಡುವ ಇಂಟ್ರೆಸ್ಟ್ ಇದೆ. ಅದೇ ತರ ಇಂಟ್ರೆಸ್ಟ್ ಕಲಿಯಲು ಮತ್ತೆ ಅದನ್ನ ನೆನಪಿಸಿಕೊಳ್ಳಲು ಅತಿ ಹೆಚ್ಚು ಪ್ರೇರಣೆ ನೀಡುತ್ತೆ. ಹಾಗಿದ್ರೆ ಸ್ವಲ್ಪ ಆಸಕ್ತಿ ಇದೆ ಅಂತ ಅನ್ಕೊಳ್ಳೋಣ, ಆದ್ರೂ ಎಲ್ಲವನ್ನೂ ಮರೆತು ಬಿಡ್ತೀರಾ. ಯಾಕಂದ್ರೆ ನಿಮ್ಮ ಓದುವ ರೀತಿ ತಪ್ಪಾಗಿದೆ. ಅದಕ್ಕೆ ಇದನ್ನ ಸುಧಾರಣೆ ಮಾಡ್ಕೊಳ್ಳಿ. ಟಾಪಿಕ್ ನಂಬರ್ 2, ಅಂಡರ್ಸ್ಟ್ಯಾಂಡಿಂಗ್. ನೋಡಿ, 2 ತರದ ವಿದ್ಯಾರ್ಥಿಗಳು ಸ್ಟಡೀಸ್ ಮಾಡ್ತಾರೆ. ಒಂದು ಆಕ್ಟಿವ್ ರೀಡಿಂಗ್, ಇನ್ನೊಂದು ಪ್ಯಾಸಿವ್ ರೀಡಿಂಗ್. ಆಕ್ಟಿವ್ ರೀಡಿಂಗ್ ನಲ್ಲಿ ಯಾವುದೇ ಒಂದು ವಿಷಯವನ್ನು ಧ್ಯಾನದಿಂದ ಓದುತ್ತೇವೆ. ಮತ್ತೆ ವರ್ಡ್, ಸೆಂಟೆನ್ಸ್, ಟಾಪಿಕ್ ಅರ್ಥ ಆಗದೇ ಇದ್ದಾಗ ಅದನ್ನ ಮತ್ತೊಮ್ಮೆ ಓದಿ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ. ಇದರಿಂದ ನೆನಪಿಸಿಕೊಳ್ಳುವ ಕ್ಷಮತೆ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಪ್ಯಾಸಿವ್ ರೀಡಿಂಗ್, ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ಕೇವಲ ಮೇಲಿನಿಂದ ಓದುವುದು. ಮತ್ತೆ ಈ ತರ ನೀವು ಅನೇಕ ಬಾರಿ ಮಾಡ್ತೀರಾ. ಉದಾಹರಣೆಗೆ 10 ಪೇಜ್ ನ ಕ್ಷಮತೆ ಇದೆ, 10 ಪೇಜ್ ಓದುವ ಟಾರ್ಗೆಟ್ ನಿರ್ಮಾಣ ಮಾಡಿಕೊಂಡಿದ್ದೀರಾ. ಆಗ ನಿಮ್ಮ ಫೋಕಸ್ ಕೇವಲ 10 ಪೇಜ್ ಕಂಪ್ಲೀಟ್ ಮಾಡುವುದರ ಮೇಲೆ ಇರುತ್ತೆ. ಯಾವುದು ಅರ್ಥ ಆಗೋದಿಲ್ಲ ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೂ ಮಾಡೋದಿಲ್ಲ, ಕೇವಲ ಓದ್ತಾ ಇರ್ತೀರಾ. ಆಗ ನಿಮಗೆ ಅನ್ಸುತ್ತೆ ನಾನು ಇಷ್ಟೆಲ್ಲ ಓದಿದೆ ಆದರೂ ಏನು ನೆನಪಿನಲ್ಲಿ ಇಲ್ಲ ಅಂತ. ನೋಡಿ, ನೆನಪಿನಲ್ಲಿ ಇಲ್ಲ ಅಂದ್ರೆ ನಿಮ್ಮ ಓದುವ ರೀತಿ ತಪ್ಪಾಗಿದೆ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ತಪ್ಪುಗಳನ್ನ ಹೇಳ್ತೀನಿ ಮತ್ತೆ ಸರಿಯಾದ ರೀತಿಯನ್ನು ಹೇಳ್ತೀನಿ. ಅದು ಈ ಲರ್ನಿಂಗ್ ಪಿರಾಮಿಡ್ ನಿಂದ ಅರ್ಥ ಆಗುತ್ತೆ. ನೀವು ಯಾವುದೇ ಒಂದು ಪುಸ್ತಕ ಓದಿದ್ದಾಗ ಅದರಲ್ಲಿ ನೀವು ಕೇವಲ 10% ಅಷ್ಟೇ ನೆನಪು ಇಟ್ಕೊಳ್ತೀರಾ. ಮತ್ತೆ ನೀವು ಅರ್ಥ ಮಾಡಿಕೊಂಡು ಓದಲಿಲ್ಲ, ಹಾಗಿದ್ರೆ ನಿಮಗೆ 2% ಕೂಡ ನೆನಪಿನಲ್ಲಿ ಇರಬಾರ್ದಾಗಿತ್ತು. ಇನ್ನು ಕೆಲವೊಬ್ರು ಸುಮ್ಮನೆ ಓದುವುದನ್ನು
ಡೀಪ್ ಸ್ಟಡಿ ಅಂತ ಅನ್ಕೊಳ್ತಾರೆ. ಇದು ತಪ್ಪು. ಹಾಗಿದ್ರೆ ಸರಿಯಾದ ರೀತಿ ಏನು ಅಂದ್ರೆ, ಯಾವಾಗ ನೀವು ಓದಲು ಕುಳಿತುಕೊಳ್ತೀರಾ ಆಗ ತಮ್ಮ ಜೊತೆಗೆ ಪೆನ್, ಪೆನ್ಸಿಲ್ ಅಥವಾ ಪೇಪರ್ ತಗೊಂಡು ಓದಲು ಕುಳಿತುಕೊಳ್ಳಿ. ಇದು ಸ್ವಲ್ಪ ವಿಚಿತ್ರ ಇದೆ ಅಂತ ಅನಿಸ್ತಾ ಇರಬಹುದು, ಆದ್ರೆ ತಮ್ಮ ಸ್ಟಡೀಸ್ ಅನ್ನ ಸುಧಾರಣೆ ಮಾಡಲು ಯಾವುದೇ ಒಂದು ಪೇಜ್ ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಸಿಕ್ಕರೆ ಅಥವಾ ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಅಗತ್ಯ ಇದೆ ಎಂದು ಅನಿಸ್ತಾ ಇದ್ರೆ ಅದನ್ನ ತಕ್ಷಣ ಬರೆದು ಇಟ್ಕೊಳ್ಳಿ. ಮತ್ತೆ ನೀವು ಒಂದೇ ಸಲ 10 ಪೇಜ್ ಅಲ್ಲ, ಕೇವಲ 5 ಪೇಜ್ ಓದಿ, ಆದ್ರೆ ಅದರ ಒಳಗಿನ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಟಾಪಿಕ್ ಅನ್ನ ನೋಟ್ ಮಾಡ್ಕೊಳ್ಳಿ. ಮತ್ತೆ ಓದುವುದನ್ನ ಸ್ಟಾಪ್ ಮಾಡಿದ್ದಾಗ ಆ ಹಾಳೆಯನ್ನ ತಮ್ಮ ಹತ್ತಿರ ಇಟ್ಕೊಳ್ಳಿ. ಅಂದ ಹಾಗೆ ನೀವು ಸಿಂಗಲ್ ಪೇಜ್ ನ ಉಪಯೋಗವೂ ಮಾಡಬಹುದು. ಮತ್ತೆ ಸುಮ್ಮನೆ ಓಡಾಡುವಾಗ ಆ ಪೇಜ್ ಮೇಲೆ ಬರೆದ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನೆನಪು ಮಾಡಿಕೊಳ್ಳಿ, ಏಕೆಂದ್ರೆ ಇದೇ ವಿಷಯ ನೆನಪಿಸಿಕೊಳ್ಳುವ ಅಗತ್ಯ ಇದೆ. ನೋಡಿ, ಇದು ತುಂಬಾ ಎಫೆಕ್ಟಿವ್ ರೀತಿಯಾಗಿದೆ, ಆದರೆ ಇದನ್ನ ಮ್ಯಾಕ್ಸಿಮಮ್ ಜನ ಫಾಲೋ ಮಾಡೋದೇ ಇಲ್ಲ. ಮತ್ತೆ ಅವರೇ ಹೇಳ್ತಾರೆ ನನಗೆ ಓದಿದ್ದು ನೆನಪಿನಲ್ಲಿ ಇರೋದಿಲ್ಲ ಎಂದು. ಟಾಪಿಕ್ ನಂಬರ್ 3, ವೈ ಡು ಯು ರಿಪೀಟೆಡ್ಲಿ ಫಾರ್ಗೆಟ್ ದ ಕ್ವಶನ್ಸ್? ಪದೇ ಪದೇ ಪ್ರಶ್ನೆಗಳನ್ನ ಯಾಕೆ ಮರೆತು ಬಿಡ್ತೀರಾ? ಅಂದ್ರೆ ನೀವು ಟೀಚರ್ ಮೇಲೆಯೇ ಡಿಪೆಂಡ್ ಆಗಿರ್ತೀರಾ, ತಾವೇ ಪುಸ್ತಕ ಓದೋದೇ ಇಲ್ಲ. ಟೀಚರ್ ಪ್ರಶ್ನೆಯ ಉತ್ತರ ಬರೆಸ್ತಾರೆ, ಅದನ್ನ ನೆನಪಿಸಿಕೊಂಡ್ರೆ ಆಯ್ತು ಅಂತ ಅನ್ಕೊಳ್ತೀರಾ. ಮತ್ತೆ ಇದು ಜಾಸ್ತಿ ಅಂದ್ರೆ ಥೆರಾಟಿಕಲ್ ಸಬ್ಜೆಕ್ಟ್ ನಲ್ಲಿ ಆಗುತ್ತೆ. ಉದಾಹರಣೆಗೆ ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತೆ ಇಂತಹ ಅನೇಕ ವಿಷಯಗಳಿವೆ. ಅದರಲ್ಲಿ ನೀವು ಕೇವಲ ಟೀಚರ್ ಮೇಲೆಯೇ ಡಿಪೆಂಡ್ ಆಗಿರ್ತೀರಾ. ಟೀಚರ್ ಈ ಪ್ರಶ್ನೆಯ ಉತ್ತರ ಬರೆಸ್ತಾರೆ, ನಾವು ಅದನ್ನ ನೆನಪಿಸಿಕೊಂಡ್ರೆ ಸಾಕು ಅನ್ಕೊಳ್ತೀವಿ. ಮತ್ತೆ ಈ ತರ ಪದೇ ಪದೇ ಯಾವುದಾದ್ರೂ ಒಂದು ಪ್ರಶ್ನೆಯ ಉತ್ತರ ಕಂಠಪಾಠ ಮಾಡ್ತಾ ಇರ್ತೀರಾ, ಮತ್ತೆ ಅದನ್ನ ಮರೆತು ಬಿಡ್ತಾ ಇರ್ತೀರಾ, ಏಕೆಂದ್ರೆ ನೀವು ಚಾಪ್ಟರ್ ಅನ್ನ ಓದೋದೇ ಇಲ್ಲ. ಈ ಪಾಠದ ಉದ್ದೇಶ ಏನು, ಇದರ ಸ್ಟೋರಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ಕೇವಲ ಪ್ರಶ್ನೆಯನ್ನ ಕಂಠಪಾಠ ಮಾಡ್ತಾ ಇರ್ತೀರಾ. ಆದ್ರೆ ಒಂದ್ಸಲ ಆ ಪಾಠದ ಸ್ಟೋರಿ, ಅದರ ಉದ್ದೇಶ ನಿಮಗೆ ಅರ್ಥ ಆದ್ರೆ ಆ ಪಾಠದ ಎಷ್ಟೋ ಪ್ರಶ್ನೆಗಳಿವೆ, ಅವುಗಳ ಉತ್ತರ ನೀವೇ ಸ್ವತಃ ಬರೆಯಬಹುದು. ನೋಡಿ, ಯಾವಾಗ ನೀವು ಒಂದು ಮೂವಿ ನೋಡ್ತೀರಾ ಅದು ಅರ್ಥ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಹೇಳ್ತೀರಾ. ಹೀರೋ ಎಲ್ಲಿ ಇದ್ದ, ಅವನ ಪರ್ಪಸ್ ಏನಿತ್ತು, ಆತ ಏನ್ ಮಾಡ್ದ, ಎಲ್ಲವನ್ನೂ ಬರಿತೀರಾ. ಅದೇ ತರ ಒಂದ್ಸಲ ನಿಮ್ಗೆ ಚಾಪ್ಟರ್ ಅರ್ಥ ಆದ್ರೆ ಅದರ ಉದ್ದೇಶ ಏನು, ಅದರ ಸ್ಟೋರಿ ಏನು ಅನ್ನೋದು ಗೊತ್ತಾದ್ರೆ ಅದರಲ್ಲಿ ಇರುವ ಪ್ರಶ್ನೆಯ ಉತ್ತರ ಯಾರೇ ಬರೆಸಿದರೂ ನಿಮಗೆ ನೆನಪಿನಲ್ಲಿ ಬಂದೇ ಬರುತ್ತೆ. ಮತ್ತೆ ಲಾಂಗ್ ಕ್ವಶನ್ ಕಂಠಪಾಠ ಮಾಡಿ ನೆನಪಿಸಿಕೊಳ್ಳಲು ಆಗುವುದಿಲ್ಲ. ಆ ಚಾಪ್ಟರ್ ಅನ್ನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಡಿಸ್ಕಸ್ ಮಾಡಿ ಅದರ ಉತ್ತರ ನೆನಪಿಸಿಕೊಳ್ಳಬೇಕಾಗುತ್ತೆ. ಟಾಪಿಕ್ ನಂಬರ್ 4, ಟೀಚಿಂಗ್. ನೋಡಿ, ಲರ್ನಿಂಗ್ ನಲ್ಲಿ ಟೀಚಿಂಗ್ ಅನ್ನ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಯಾಕೆ ನಂಬಲಾಗುತ್ತೆ ಗೊತ್ತಾ? ಅದನ್ನ ನೀವು ಈ ಲರ್ನಿಂಗ್ ಪಿರಾಮಿಡ್ ನ ಸಹಾಯದಿಂದ ನೋಡಬಹುದು. ಉದಾಹರಣೆಗೆ, ನೀವು ಯಾವುದಾದ್ರೂ ಟಾಪಿಕ್ಸ್ ನ ಬಗ್ಗೆ ಲೆಕ್ಚರ್ ಕೇಳ್ತೀರಾ ಅನ್ಕೊಳ್ಳಿ, ಅದರಿಂದ ನೀವು ಕೇವಲ 5% ನೆನಪಿನಲ್ಲಿ ಇಟ್ಕೊಳ್ತೀರಾ. ರೀಡಿಂಗ್ ನಿಂದ ನೀವು 10% ಅರ್ಥ ಮಾಡಿಕೊಳ್ತೀರಾ. ಆಡಿಯೋ ವಿಜುವಲ್ ನಿಂದ 20% ವರೆಗೆ ಅರ್ಥ ಮಾಡಿಕೊಳ್ತೀರಾ. ಅಂದ್ರೆ ವಿಡಿಯೋ ಮುಖಾಂತರ ನೋಡಿರೋದು, ಕೇಳಿರೋದು ಮತ್ತೆ ಡಿಮಾನ್ಸ್ಟ್ರೇಷನ್ ನಿಂದ 30% ವರೆಗೆ ಕಲಿತೀರಾ. ಅಂದ್ರೆ ಒಬ್ಬ ಟೀಚರ್ನ ಸಹಾಯದಿಂದ ಯಾವುದಾದ್ರೂ ಒಂದು ಟಾಪಿಕ್ ನ ಬಗ್ಗೆ ಪ್ರಾಕ್ಟಿಕಲಿ ಅದನ್ನ ಮಾಡಿ ತೋರಿಸಿದಾಗ, ಗ್ರೂಪ್ ಡಿಸ್ಕಷನ್ ನಿಂದ ನೀವು 50% ವರೆಗೆ ಅರ್ಥ ಮಾಡಿಕೊಳ್ತೀರಾ. ಪ್ರಾಕ್ಟೀಸ್ ನಿಂದ ನೀವು 75% ವರೆಗೆ ಕಲಿತೀರಾ. ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ತಾವೇ ಪ್ರಾಕ್ಟೀಸ್ ಮಾಡಿರ್ತೀರಾ. ಮತ್ತೆ ಟೀಚಿಂಗ್ ನಿಂದ ನೀವು 90% ವರೆಗೆ ವಿಷಯವನ್ನು ಅರ್ಥ ಮಾಡಿಕೊಂಡು ಇರ್ತೀರಾ. ಅಂದ್ರೆ ಒಂದು ಟಾಪಿಕ್ ಅನ್ನ ಬೇರೆಯವರಿಗೆ ಅರ್ಥ ಮಾಡಿಸುವುದು ಅಥವಾ ಕಲಿಸುವುದು, ಏಕೆಂದ್ರೆ ಬೇರೆಯವರಿಗೆ ಹೇಳುವ ಮೊದಲು ನೀವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಇರ್ತೀರಾ, ನಂತರ ಬೇರೆಯವರಿಗೆ ಹೇಳ್ತೀರಾ. ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನೀನು ಏನೆಲ್ಲ ಸ್ಕೂಲ್ ಕಾಲೇಜ್ ನಲ್ಲಿ ಕಲಿತು ಬಂದಿದ್ದೀಯಾ ಅದನ್ನ ನನಗೆ ಹೇಳು ಅಥವಾ ಅದನ್ನ ನನಗೆ ಅರ್ಥ ಮಾಡಿಸು ಅಂದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಆಗ ನೀವು ಕ್ಲಾಸ್ ನಲ್ಲಿ ಪಾಠ ಅರ್ಥ ಮಾಡಿಕೊಳ್ಳಲು 2 ಪಟ್ಟು ಜಾಸ್ತಿ ಶ್ರಮ ಹಾಕ್ತೀರಾ. ಆ ಪಾಠದ ಪ್ರತಿಯೊಂದು ಪಾಯಿಂಟ್ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೀರಾ, ಏಕೆಂದ್ರೆ ನಿಮಗೆ ಗೊತ್ತಿರುತ್ತೆ ಮನೆಗೆ ಹೋದ ನಂತರ ಇನ್ನೊಬ್ಬರಿಗೆ ಕಲಿಸಬೇಕಾಗತ್ತೆ ಅನ್ನೋದು. ಅದಕ್ಕೆ ಟೀಚಿಂಗ್ ನಲ್ಲಿ ಯಾವುದೇ ಕಾನ್ಸೆಪ್ಟ್ ಮೊದಲು ತಮ್ಮ ಮೈಂಡ್ ಒಳಗೆ ಕ್ಲಿಯರ್ ಮಾಡಿಕೊಳ್ಳುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ, ನಂತರ ಬೇರೆಯವರಿಗೆ ಅರ್ಥ ಮಾಡಿಸುತ್ತೇವೆ. ಒಂದ್ ವೇಳೆ ನಿಮಗೆ ಬೇರೆಯವರಿಗೆ ಕಲಿಸಲು ಆಗ್ತಾ ಇಲ್ಲ ಅಂದ್ರೆ ಏಕಾಂತದಲ್ಲಿ ಮೊದಲು ತಮ್ಮನ್ನ ತಮಗೆ ಹೇಳಿ, ಇಲ್ಲ ಕನ್ನಡಿ ಮುಂದೆ ನಿಂತು ಓದಿರುವುದನ್ನ ಹೇಳಿ. ಇದರಿಂದ ಆ ಟಾಪಿಕ್ ನಿಮ್ಮ ಮೈಂಡ್ ನಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಹಾಗಿದ್ರೆ ಇದಾಗಿತ್ತು ಒಂದು ಟಾಪಿಕ್ ಅನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಇಂಪಾರ್ಟೆಂಟ್ ಟಿಪ್ಸ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.